ನಂದು ಒಂದು ಸ್ಪಷ್ಟವಾದಂತ ಪ್ರಶ್ನೆ ಇದೆ ಸರ್. ವೈ ಇಸ್ ಬಿಜೆಪಿ ಆಸ್ಕಿಂಗ್ ಕಾಂಗ್ರೆಸ್ ಕ್ವೆಶ್ಚನ್? ನಾವು ಎಲ್ಲಿ ಕ್ವೆಶ್ಚನ್ ಮಾಡಿದೀವಿ ಸರ್? ಶಂಕರಾಚಾರ್ಯರು ಕ್ವೆಶ್ಚನ್ ಮಾಡಿರೋದು. 4 ಶಂಕರಾಚಾರ್ಯರು ಕ್ವೆಶ್ಚನ್ ಮಾಡಿದ್ದಾರೆ. ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ಸೂಕ್ತನಾ? ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನು ಸರ್? ಮೂರ್ತಿಯನ್ನ ಗರ್ಭಗುಡಿಗೆ ತಂದು ಅದಕ್ಕೆ ಜೀವ ತುಂಬೋದು. ಯಾರು ಜೀವ ತುಂಬಬೇಕು? ಸಾಧು ಸಂತರ ಜೀವ ತುಂಬಬೇಕು, ಆ ಸಮಾಜದ ಹಿರಿಯರು ಬಂದು ಜೀವ ತುಂಬಬೇಕು. ಪ್ರಧಾನ ಮಂತ್ರಿ ಯಾಕೆ ಜೀವ ತುಂಬ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಅಪೂರ್ಣ ಮಂದಿರದಲ್ಲಿ ನೀವು ಮೂರ್ತಿ ತಂದ್ಬಿಟ್ಟು ಪೂಜೆ ಮಾಡೋದು ಎಷ್ಟು ಸೂಕ್ತ ಅಂತ ಅವ್ರು ಕೇಳಿರೋದು, ನಾವಲ್ಲ. ಅವರು ಮೂರ್ತಿ ಮುಟ್ಟಬೇಕಾದ್ರೆ ನಾವು ಚಪ್ಪಾಳಿ ಹೊಡಿಬೇಕಾ ಅಂದ್ಬಿಟ್ಟು ಶಂಕರಾಚಾರ್ಯರು ಹೇಳಿರೋದು, ನಾವಲ್ಲ. ನಮಗೆ ಯಾಕೆ ಉತ್ತರ ಕೇಳ್ತಾ ಇದ್ದಾರೆ ಇವರು ಪದೇ ಪದೇ? ನಾವೇನಾದ್ರೂ ಆಕ್ಷೇಪ ವ್ಯಕ್ತಪಡಿಸಿದ್ರೆ? ನಿನ್ನೆ ಪ್ರಧಾನಮಂತ್ರಿ ಭಾಷಣ ಕೇಳಿದ್ರಿ, ಏನಂತ ಹೇಳಿದ್ರು? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೇರೆಗೆ ಇದೆಲ್ಲ ಆಗ್ತಾ ಇದೆ ಅಂತ. ಮತ್ತೆ ಸಿಂಪಲ್ ಆಸ್ ದ್ಯಾಟ್. ನಾವು ಒಪ್ಪಿದೀವಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೀರಿ ನಾವು ಪ್ರಶ್ನೆ ಮಾಡಿದೀವ? ಸಂವಿಧಾನವನ್ನ ಮೀರಿ ನಾವು ಪ್ರಶ್ನೆ ಮಾಡಿದೀವ? ಇವರು ಸುಮ್ಮನೆ ಪದೇ ಪದೇ ಕಾಂಗ್ರೆಸ್ ಆಗ್ಬೇಕು, ಕಾಂಗ್ರೆಸ್ ಇದು ಮಾಡ್ಬೇಕು ಅಂತ. ವೈ ಆರ್ ವಿ ಆನ್ಸರಬಲ್? ನೀವು ತಾನೇ ಅಧಿಕಾರದಲ್ಲಿರೋದು. ಯಾರ ಕಡೆಯಿಂದ ಪ್ರಾಣ ಪ್ರತಿಷ್ಠೆ ಮಾಡಿಸ್ಬೇಕಾಗಿತ್ತು ಅವ್ರು ಕೆಲವು ಜನ ಉತ್ತರ ಕೇಳ್ತಾ ಇದ್ದಾರೆ, ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಉತ್ತರ ಕೊಡಿ ಸ್ವಾಮಿ. ಯಾರು ಕಾಂಗ್ರೆಸ್ಸಿಗೂ ನೋಡಿ, ಅದನ್ನು ಸ್ಪಷ್ಟವಾಗಿ AICC ಅಧ್ಯಕ್ಷರಿರ್ಬೋದು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಅದು ನಿಮ್ಮ ವೈಯಕ್ತಿಕ ವಿಚಾರ. ಭಕ್ತಿ ಅನ್ನೋದೇನಿದೆ, ನಿಮ್ಮ ಏನ ಆಸ್ಥಾ ಅನ್ನೋದೇನಿದೆ, ಅದು ನಿಮ್ಗೆ ಭಕ್ತಿ ಇದ್ರೆ ನೀವು ಹೋಗ್ತೀರಾ, ಬಿಡ್ತೀರಾ. ನಾವು ಯಾರಿಗೂ ತಡೆ ಹೊಡೆದು ಇಲ್ಲೆಲ್ಲ. ಈಗ UPC ಯಾರು ಈಗ ಪಬ್ಲಿಕ್ಕಿಗೆ ಓಪನ್ ಇದೆ ಅಲ್ವಾ ಸರ್? ಎನಿಬಡಿ ಕ್ಯಾನ್ ಗೋ. ಉತ್ತರ ಪ್ರದೇಶ ಕಾಂಗ್ರೆಸ್ ಕಮಿಟಿದವ್ರು ಹೋಗ್ತಾ ಇಲ್ವಾ? ಯಾರಾದ್ರೂ ಬರ್ದಿದೀವ ನಾವು ಹೋಗ್ಬೇಡಿ ಅಂತ? ಈಗ ನಾನು ನಿಮ್ಗೆ ಒತ್ತಾಯ ಪೂರ್ವಕವಾಗಿ ನನ್ನ ಕುಲದೇವ ಕರ್ಕೊಂಡು ಹೋಗಕ್ಕಾಗ್ತದ ಸರ್? ನಿಮಗೂ ಭಕ್ತಿ ಇರಬೇಕು, ನಿಮಗೂ ಆಸಕ್ತಿ ಇರಬೇಕು. ಇಂಟ್ರೆಸ್ಟ್ ಇದ್ರೆ ಇಂಟ್ರೆಸ್ಟ್ ಇರೋರು ಹೋಗ್ತಾರೆ, ಇಂಟ್ರೆಸ್ಟ್ ಆಸ್ತಿಕರು ಹೋಗ್ತಾರೆ, ನಾಸ್ತಿಕರು ಹೋಗಲ್ಲ. ಸಂವಿಧಾನದಲ್ಲಿ ಆಸ್ತಿಕರಿಗೂ ಜಾಗ ಇದೆ, ನಾಸ್ತಿಕರಿಗೂ ಜಾಗ ಇದೆ. ನಮಗಿಲ್ಲ, ನಾವು ಆ ಕಡೆ ಇಲ್ವೇ ಇಲ್ಲ. ನಾವು ದೇವಸ್ಥಾನಗಳಿಗೆ ಕಮ್ಮಿ ಹೋಗೋದು. ನೀವು ಕರೆದ್ರೆ, ನೀವು ಕರ್ಕೊಂಡು ಹೋದ್ರೆ ಹೋಗ್ತೀನಿ ಅಷ್ಟೇ. ನಂದಾಗ ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ನೀವೇನಾದ್ರೂ ಬಾರೋ ಪ್ರಿಯಾಂಕ್ ಹೋಗಿ ಬರೋಣ ಅಂದ್ರೆ ಬರ್ತೀನಿ, ನನ್ಗೇನಿಲ್ಲ. ಕಲೀಲಿಕ್ಕೆ ಬರ್ತೀನಿ. ನಿಮ್ಮ ಆಚರಣೆ ಹೇಗಿದೆ, ನಿಮ್ಮ ತತ್ವ ಹೇಗಿದೆ, ನಿಮ್ಮ ಕಲೆ ಹೇಗಿದೆ, ನಿಮ್ಮ ಸಂಸ್ಕೃತಿ ಹೇಗಿದೆ, ಅದು ನೋಡಕ್ 100% ಇದೆ. ನಾನು ಬನಾರಸಿಗೂ ಹೋಗಿದ್ದೀನಿ, ವಾರಣಾಸಿಗೂ ಹೋಗಿದ್ದೀನಿ, ಬೋಧ್ಗಯಾಗೂ ಹೋಗಿದ್ದೀನಿ, ಚರ್ಚಿಗೂ ಹೋಗಿದ್ದೀನಿ, ಮಸೀದಿಗೂ ಅಜ್ಮೇರಿಗೂ ಹೋಗಿದ್ದೀನಿ. ಕಲೀಲಿಕ್ಕೆ ಏನಂತೆ?